ಏನಾಯ್ತು ಹೋಗಿದ್ ಕೆಲಸ? ಇನ್ನು ಏನಾಗಬೇಕು? ಆ ಮೈತ್ರಿನ ಎಲ್ಲಿ ಇಟ್ಟಿದ್ದಾನೆ ಗೊತ್ತಿಲ್ಲ. ನಾನು ನಮ್ಮ ಹುಡುಗರ ಜೊತೆ ಇರೋ ಬರೋ ಜಾಗನೆಲ್ಲ ಹುಡುಕಿದ್ದೀನಿ, ಅವಳು ಎಲ್ಲೂ ಇಲ್ಲ. ಹೋಗ್ಲಿ ಬಿಡು, ಆ ಶಾಂತನು ಹುಷಾರಾಗಿರ್ತಾನೆ. ಶಾರದತ್ತನ ಕಿಡ್ನ್ಯಾಪ್ ಮಾಡಿದಾಗೆ ಮೈತ್ರಿ ಮೇಲೂ ಕಣ್ಣಿಟ್ಟಿರ್ತೀವಿ ಅನ್ನೋದು ಗೊತ್ತಿರತ್ತೆ. ಇರಲಿ, ನಮ್ಮ ಕಣ್ಣಿಗೆ ಬೀಳದೆ ಎಷ್ಟು ದಿನ ಅಂತ ಇರೋದಕ್ಕಾಗತ್ತೆ. ಆದರೆ ಅವನು ದಿನೇ ದಿನ ಬಲಿಷ್ಠ ಆಗ್ತಾ ಹೋಗ್ತಿದ್ದಾನೆ. ಹೌದು ಶೀಲಾ, ಹೇಗಾದರೂ ಮಾಡಿ ಅವನ ಶಕ್ತಿನ ಕಡಿಮೆ ಮಾಡಬೇಕು. ಈಗ ಏನು ಮಾಡೋದು? ಅವನ ತಾಯಿ ಅಂದರೆ ಅವನಿಗೆ ತುಂಬ ಇಷ್ಟ ಅಲ್ಲ? ಬರೀ ಇಷ್ಟ ಅಲ್ಲ, ಅವ್ರ ತಾಯಿ ಕಂಡ್ರೆ ಅವನಿಗೆ ಪ್ರಾಣ. ಅದಕ್ಕೆ ಅವನ ತಾಯಿ ಪ್ರಾಣನ ತೆಗೆದ್ಬಿಟ್ರೆ ಏನು ಹೇಳ್ತಾ ಇದೆಯೋ? ನೋಡೋ, ಆ ಸಾಧ್ವಿ ಬದುಕಿ ಏನು ಪ್ರಯೋಜನ ಇಲ್ಲ. ಇಲ್ಲಿವರೆಗೂ ಅವಳೆಷ್ಟು ಮನೆ ಹಾಳು ಮಾಡಿದಳೋ ಯಾರಿಗೊತ್ತು. ನೋಡೋ, ಬೇರೆ ದಾರಿ ಇಲ್ಲ. ಅಮ್ಮಂಗಿರೋ ದುರಾಸೆಗೆ ಅವನು ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾನೆ. ಅದನ್ನು ಅನುಭವಿಸೋರು ನಾವು. ನೋಡೋ, ಸುಮ್ಮನೆ ಇದ್ರೆ ಆಗಲ್ಲ. ಅವನ ತಾಯಿನ ಇಲ್ಲ ಅನ್ಸಿದ್ರೆ ಅವ್ನು ಸುಮ್ಮನೆ ಆಗೋದು. ಕಿಡ್ನ್ಯಾಪು ಬ್ಲ್ಯಾಕ್ ಮೇಲ್ ಎಲ್ಲ ಸುಮ್ಮನೆ ವೇಸ್ಟ್. ಆದರೂ ಯಾಕೋ ಈ ಕೆಲಸ ಮಾಡೋದಕ್ಕೆ ಮನಸ್ಸಾಕ್ಷಿ ಹೋಗ್ತಾ ಇಲ್ಲ ಕಣೋ ನಂದು. ಅವ್ರು ನಮಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ. ನಂಜುಗುಡಿ ಹೇಳ್ತಾ ಇರೋದು ಸರಿಯಾಗಿ. ಏನೋ ಬಾರಿ ಬಾರಿ ಪ್ಲಾನ್ ಮಾಡ್ತಾರೋ ಹಾಗಿದೆ. ಏನು ಅಂತ ಕೇಳ್ಬೋದಾ? ಕೇಳಬಾರ್ದು. ನಿನಗಿಷ್ಟ ಬಂದಾಗ ನೀನು ನಡ್ಕೋತಾ ಇದೆಯಾ, ನಮಗಿಷ್ಟ ಬಂದಾಗ ನಾವು ನಡ್ಕೋತಾ ಇದ್ದೀವಿ. ದಟ್ಸ್ ಆಲ್. ನಾಯಿ ನರಿಗಳೆಲ್ಲ ಮನೆ ಸಿಂಹಾಸನದ ಮೇಲೆ ಕೂರೋದಕ್ಕೆ ಹೊರಟಿದ್ದಾವೆ. ಅದಕ್ಕೆ ಒದ್ದು ಆಚೆ ಆಟೋಣ ಅಂತ ಅಷ್ಟೇ. ಏನು ಪ್ರಯೋಜನ ಇಲ್ವಲ್ಲ. ನೋ ಯೂಸ್. ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ಮುಂದೆ ನಿನಗೆ ಗೊತ್ತಾಗುತ್ತೆ. ನಂಜುಗುಡಿ, ನಾವಿವಾಗ ಏನು ಪ್ಲಾನ್ ಮಾಡಿದೀವೋ ಅದನ್ನ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಅಂದ್ರೆ ನೀವೆಲ್ಲ ಸೇರಿ ಈ ಮನೇನ ಕಾವಲು ಕಾಯ್ತಾ ಇದ್ದೀರಾ ಅಂತ ಆಯ್ತು. ಮನೆ ಬಾಗಿಲನ್ನ ಮಾಡ್ಕೊಂಡು ಒಳಗೆ ಬಂದಾಯ್ತು. ಇನ್ನೇನಿದ್ರು ಸಿಂಹಾಸನದ ಮೇಲೆ ಕೂರೋದಷ್ಟೇ ಬಾಕಿ ಇದೆ. ಕೂತ್ ಮೇಲೇ ಲೆಕ್ಕ ಅಲ್ವಾ? ಪಟ್ಟಾಭಿಷೇಕ ನಡೆದು ಅಧಿಕಾರ ಕೈಗೆ ಸಿಕ್ಕ ಮೇಲೇನೆ ಪಕ್ಕ ಅಲ್ವಾ? ಅಂದ್ರೆ ನನ್ನನ್ನ ಈ ಮನೆಯಿಂದ ಹೊರಗೆ ಕಳಿಸೋದಕ್ಕೆ ಸತತವಾದ ಪ್ರಯತ್ನಗಳು ನಡೀತಿದೆ ಅಂತ ಆಯ್ತು. ನಡೀತಾನೆ ಇರತ್ತ. ಆಲ್ ದ ಬೆಸ್ಟ್. ನಂಜುಗುಡಿ, ಈ ಶಾರದತ್ತೆನ ಮುಗಿಸೋ ಕೆಲಸಕ್ಕೆ ಅಪ್ಪ ಮತ್ತು ರಾಧಿಕಾ ಒಪ್ಪಲ್ಲ ಅನ್ಸುತ್ತೆ. ಯಾಕೆ ಒಪ್ಪಲ್ಲ? ಒಪ್ಪಲಿಲ್ಲ ಅಂದರೆ ಒಪ್ಪಿಗೆ ತಗೊಳ್ಬೇಕು. ನೋಡೋ, ಯಾರು ಒಪ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ನಾನು ಮಾತ್ರ ಯಾರ ಮಾತನ್ನು ಕೇಳೋನಲ್ಲ. ಸರಿ ಬಿಡು, ಒಟ್ಟಿನಲ್ಲಿ ಶಾಂತನನ್ನು ದೂರ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡೋಣ. ಅಂದಹಾಗೆ ಅಪ್ಪ ನೀನು ಕೇಳ್ತಾ ಇದ್ರು. ಏನು ಭಾವನ? ಏನು ತಮಾಷೆ ಮಾಡ್ತಿದ್ಯಾ? ಅಂದರೆ ಕೇಳ್ತಾ ಇದ್ದಾರೆ ಅಂತ ಅನಿಸ್ತು. ನಮ್ಗದು ಅರ್ಥ ಆಗಿಲ್ಲ. ನೀನು ನೋಡಿದ್ರೆ 2 ದಿನ ಈ ಮನೇಲಿಲ್ಲ. ಹೋಗಿ ನೋಡು, ಹೋಗು. ಸರಿ.